ಹೋಟೆಲ್ಗಳಿಗೆ ಬಿಸಿ ತಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ, ಸಮಸ್ಯೆ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹೋಟೆಲ್ಗಳು ಮಾತ್ರ ಅಲ್ಲ, ದೇಗುಲಗಳಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಸಮಸ್ಯೆಗಳಾಗ್ತಾ ಇದೆ. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಈ ಸಿಲಿಂಡರ್ನ ಬಿಸಿ ತಟ್ಟಿದೆ. ಬನಶಂಕರಿ ದೇಗುಲದ ಪ್ರಸಾದ ಅದಕ್ಕೂ ಕೂಡ ಸದ್ಯ ಸಮಸ್ಯೆ ಆಗ್ತಾ ಇರೋದು. ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋದಕ್ಕೆ ಗ್ಯಾಸ್ ಇಲ್ಲ. ಪ್ರತಿದಿನ 3,000 ರಿಂದ 4,000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗುತ್ತೆ. 5 ರಿಂದ 6 ಕಮರ್ಷಿಯಲ್ ಸಿಲಿಂಡರ್ ಬೇಕು, ದೇವಸ್ಥಾನಕ್ಕೆ ಪೂರೈಕೆ ಆಗ್ತಾ ಇಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಲಾಗುತ್ತೆ. ಸದ್ಯ ಬನಶಂಕರಿ ದೇವಸ್ಥಾನದಲ್ಲಿ ಕೇವಲ 4 ಸಿಲಿಂಡರ್ ಮಾತ್ರ ಇದೆ. ಅನಿವಾರ್ಯವಾಗಿ ಅನ್ನ ಪ್ರಸಾದ ಸೇವೆಯನ್ನು ಬಂದ್ ಮಾಡಬೇಕಾದಂತ ಪರಿಸ್ಥಿತಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಬಂದು ತಲುಪಿದೆ. 4 ರಿಂದ 5,000 ಜನ ಇಲ್ಲಿ ಆಹಾರ ಸ್ವೀಕರಿಸ್ತಾ ಇದ್ರು ಪ್ರಸಾದದ ರೂಪದಲ್ಲಿ. ಬಟ್ ಈಗ ಸಿಲಿಂಡರ್ ಇಲ್ಲದೆ ಪ್ರಸಾದ ರೆಡಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅನ್ನ ಪ್ರಸಾದ ತಯಾರಿಸೋದಕ್ಕಾಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಮನ್ ನೇರ ಸಂಪರ್ಕದಲ್ಲಿ. ಸುಮನ್, ಎ ಗ್ರೇಡ್ನ ದೇವಸ್ಥಾನ ಬನಶಂಕರಿ, ಸೊ ಏನು ಪರ್ಯಾಯ ವ್ಯವಸ್ಥೆನೇ ಇಲ್ವಾ ಇಲ್ಲಿ ಸದ್ಯಕ್ಕೆ? ರಕ್ಷಕ್, ನೋಡಿ, ಮಧ್ಯಪ್ರಾಚ್ಯದಲ್ಲಿ ಶುರುವಾದಂತಹ ಒಂದು ಯುದ್ಧ ದೆಹಲಿಗೆ ಟಚ್ ಆಗುತ್ತೆ. ದೆಹಲಿ ನಂತರ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಆಗುತ್ತೆ. ಒಂದು ಹೋಟೆಲ್ಗಳಾಯಿತು, ಪಿ ಜಿಗಳಾಯಿತು. ಈಗ ಅನ್ನ ಪ್ರಸಾದವನ್ನು ಮಾಡ್ತಾ ಇದ್ದಂಥ ದೇವಸ್ಥಾನಗಳಿಗೂ ಸಹ ಈ ಒಂದು ಏನೋ ಬಿಸಿ ಮುಟ್ಟಿದೆ. ಒಂದು ಕಡೆ ಎಲ್ಲೋ ಪ್ರತಿನಿತ್ಯ 1,000 ರಿಂದ 2,000, 2,000 ರಿಂದ 3,000 ಭಕ್ತಾದಿಗಳು ಅನ್ನ ವಿನಿಯೋಗವನ್ನು ಮಾಡ್ಕೊತಾ ಇದ್ರು, ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅವರಿಗೆ ಹೊಟ್ಟೆ ಮೇಲೆ ಒಂದು ರೀತಿ ಏನೋ ತಣ್ಣೀರು ಬಟ್ಟೆ ಎಸೆದಾಗಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ನೀವು ಒಂದು ಉದಾಹರಣೆ ಕೊಡ್ತೇನೆ ಅಂತ ಹೇಳಿದ್ರೆ, ಹೋಟೆಲ್ಗಳಿಗೆ ಹೋಗುವಂಥವ್ರು ಅಥವಾ ಪಿ ಜಿಗಳಿಗೆ ಹೋಗುವಂಥವ್ರು ಹಣ ಇದ್ದವರು ಹೋಗಿ ಊಟವನ್ನು ಮಾಡ್ತಾ ಇದ್ರು. ಆದರೆ ಪ್ರಸಾದವನ್ನು ನಂಬಿಕೊಂಡು ಎಷ್ಟೋ ಬಡ ಜನರು ದಿನನಿತ್ಯ ಜೀವನವನ್ನು ಸಾಕ್ತಾ ಇದ್ರು. ಅಂಥವರಿಗೆ ಬಿಸಿ ಮುಟ್ಟಿರೋದಂತೂ ಎಲ್ಲೋ ಒಂದು ರೀತಿ ಶೋಚನೀಯ. ಒಂದು ಕಡೆ ನಾನು ಇಲ್ಲಿನ ಏನೋ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮಾತಾಡಿದಾಗ ಅವರು ಹೇಳ್ತಾ ಇದ್ರು, ಸರ್ ನಮಗೆ ಒಂದ್ಸರಿ ನಾವು ಒಂದು 20 ಸಿಲಿಂಡರ್ಗಳನ್ನು ಕರ್ಸ್ಕೊಳ್ತಾ ಇದ್ವಿ, ಆದರೆ ಈಗ ನಾವು ಹೆಚ್ಚಿಗೆ ಹಣ ಕೊಡ್ತೀವಿ ಅಂದ್ರೂ ಸಹ ಸಿಲಿಂಡರ್ ಕೊಡ್ತಾ ಇಲ್ಲ, 3 ರಿಂದ 4 ಸಿಲಿಂಡರ್ಗಳನ್ನು ಕೊಡ್ತೇವೆ ಅಂತ ಮಾತ್ರ ಹೇಳ್ತಾರೆ. ಒಂದು ಕಡೆ 1,100, 1,200 ಇರುವಂಥ ಸಿಲಿಂಡರ್ಗಳಿಗೆ 4,000 ಕೇಳ್ತಾ ಇರುವಂಥದ್ದು, 5,000 ಕೇಳ್ತಾ ಇರುವಂಥದ್ದು ಒಂದು ಕೇಳ್ತಾ ಇದ್ದಾರೆ ಏಜೆನ್ಸಿಯವರು ಅಂತ ಒಂದು ರೀತಿ ಮಾಹಿತಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಏನೋ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಸಹ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು. ಅದನ್ನು ನಂಬಿಕೊಂಡು ಬಡ ಜನರು ಇಲ್ಲೇ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರು, ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು. ಅಂಥವರ ಹೊಟ್ಟೆ ಮೇಲೆ ಒಂದು ರೀತಿ ತಣ್ಣೀರು ಬಟ್ಟೆ ಆಗಿದೆ. ಎಲ್ಲೋ ನಡೆದಂಥ ಯುದ್ಧಕ್ಕೆ ಈಗೀಗ ಓಮ್ ರೋಸ್ ಜಲಸಂಧಿ ಬಂದ್ ಮಾಡಿದ್ದಾರೆ. ಅದರಿಂದ ನಮಗೆ ಅನಿಲ ಆಗಿರ್ಬೋದು ಅಥವಾ LPG ಗ್ಯಾಸ್ಗಳಾಗಿರ್ಬೋದು ಈ ರೀತಿ ಬಂದ್ ಆಗಿರೋದ್ರಿಂದ ಬನಶಂಕರಿ ದೇವಸ್ಥಾನ ಹಾಗೆ ಐತಿಹಾಸಿಕ ಇರುವಂಥ ಎಲ್ಲ ದೇವಸ್ಥಾನಗಳಿಗೆ ಏನೋ ಒಂದು ರೀತಿ ಗ್ಯಾಸ್ ಬಿಸಿ ಮುಟ್ಟಿರೋದು. ಅದ್ರ ಜೊತೆಗೆ ಅವ್ರನ್ನ ಮಾತಾಡಿಸಿದಾಗ, ಸರ್ ಮುಂದಿನ ಪರಿಹಾರ ಏನು ಮಾಡ್ತೀರಾ, ಇದಕ್ಕೆ ನೀವು ಏನಾದ್ರು ಪರಿಹಾರ ಕ್ರಮಗಳನ್ನು ತಗೊಂಡು ಕೇಳಿದಾಗ, ಮತ್ತೆ ನಾವು ಪುರಾತನ ಕಾಲಕ್ಕೆ ಹೋಗಬೇಕಾಗ್ತದೆ ಸರ್, ಸೌದಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಮತ್ತೆ ನಾವು ಅದನ್ನು ತಂದು ಮತ್ತೆ ಒಟ್ಟಿಗೆ ಎಲ್ಲಿ ಏನಾದರೂ ಮಾಡಿ ನಾವು ಪ್ರಸಾದ ವಿನಿಯೋಗ ಮಾಡಲೇಬೇಕು. ಯಾಕೆಂದರೆ ಇದನ್ನು ನಂಬಿಕೊಂಡು ಜನರಿದ್ದಾರೆ, ಭಕ್ತಾದಿಗಳಿದ್ದಾರೆ. ಸದ್ಯ ನನ್ನ ಜೊತೆಗೆ ಏನೋ ಇಲ್ಲಿನ ದೇವಸ್ಥಾನದ ಮ್ಯಾನೇಜರ್ ಆಗಿರುವಂತಹ ದೇವರಾಜ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ದಿನದಿಂದ ಈ ಥರ ಏನೋ ಸಮಸ್ಯೆ ಆಗಿದೆ, ಮುಂದಿನ ಏನಾದರೂ ಕ್ರಮಗಳನ್ನು ತಗೋಬೇಕಂತ ಏನಾದ್ರು ಮಾಡಿದ್ರಿ ಸರ್? ನಿನ್ನೆಯಿಂದ ನಮಗೆ ಪ್ರಾಬ್ಲಮ್ ಆಗಿದೆ. ನಿನ್ನೆ ಒಂದು 5 ಸಿಲಿಂಡರ್ ಬಂದಿದೆ, ಅದ್ರ ನಿನ್ನೆ ಒಂದು ಯೂಸ್ ಮಾಡಿದ್ದೀವಿ. ಇನ್ನು 4 ಸಿಲಿಂಡರ್ ಇದೆ, ಅದು ಆಗೋವರೆಗೂ ನಾವು ಪ್ರಸಾದ ಕೊಡ್ತೀವಿ. ಮತ್ತೆ ಬದಲಿ ವ್ಯವಸ್ಥೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀವಿ ಸರ್. ಎಲ್ಲ ಆದರೂ ಗ್ಯಾಸ್ ಸಂಪೂರ್ಣವಾಗಿ ಕಡಿತಗೊಳ್ತು ಅಂದರೆ ಈಗ ಯುದ್ಧದ ಭೀಕರತೆ ಇನ್ನೂ ಜಾಸ್ತಿ ಆಗಿ ಯುದ್ಧ ಹಾಗೆ ಕಂಟಿನ್ಯೂ ಆದರೆ ಖಂಡಿತವಾಗಿಯೂ ಕೊರತೆ ಉಂಟಾಗೇ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಬೇರೆ ಪರ್ಯಾಯವಾಗಿ ನೀವು ಪ್ರಸಾದ ವಿನಿಯೋಗ ಮಾಡಲೇಬೇಕು ಅಂತ ಇದ್ದೀರಾ ಅಥವಾ ಹೇಗೆ ಅಂತ? ಅದೇ ಮಾಡೋಣ ಸರ್, ಬದಲಿ ವ್ಯವಸ್ಥೆ ಮಾಡಿ ಏನಾದರೂ ಸೌದೆ ಮಾಡುತ್ತಾ ನೋಡೋಣ ಮಾಡ್ತೀವಿ ಸರ್. ಏನಾದರೂ ಚರ್ಚೆ ಮಾಡಿದ್ದೀರಾ ಅಥವಾ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಅಥವಾ ಏನೋ ಚರ್ಚೆ ಮಾಡಿದ್ದೀರಾ? ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿದ್ದೀವಿ, ಅವರು ಬದಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದ ನಿಲ್ಲಿಸಲ್ಲ, ಭಕ್ತಾದಿಗಳು ಕೊಡ್ತಾ ಇರ್ತೀವಿ ಸರ್. ಅಂದರೆ ಇವತ್ತು ಪ್ರಸಾದ ಸ್ಟಾರ್ಟ್ ಆಗಬೇಕಾಯ್ತು ಇಷ್ಟು ಅವರಿಗೆ, ಅಂದರೆ ಈಗ ಮಧ್ಯಾಹ್ನದ ಪ್ರಸಾದ ಕೊಡಬೇಕಿತ್ತು, ಸಂಜೆ ಪ್ರಸಾದ. ಇವತ್ತೇನಾದರೂ ಕಡಿತಗೊಳ್ತದ ಪ್ರಸಾದದಲ್ಲಿ ಅಂತ? ಸರ್ ಇವತ್ತೇನು ಕಡಿತಗೊಳ್ಳೋ ಪ್ರಸಾದ ಕೊಡ್ತೀವಿ ಸರ್, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ, ಜಾಸ್ತಿ ಕೊಡೋಕ್ಕಾಗಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ ಸರ್. ಅಂದರೆ ಇಷ್ಟು ದಿನ ಎಷ್ಟು ಕೊಡ್ತಾ ಇದ್ರಿ ಸರ್, ಇನ್ಮೇಲೆ ಈಗ ಎಷ್ಟು ಕೊಡ್ತೀರಾ ಅಂತ? ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ವಿ, ಈಗ ಒಂದು ಬಾತ್ ಮಾಡಿ ಬಾತಲ್ಲಿ ಒಂದೇ ಬಾತ್ ಕೊಡೋಕ್ಕಾಗುತ್ತೆ ಸರ್. ಸರ್ ಮಧ್ಯಾಹ್ನದ ಊಟ ಮಧ್ಯಾಹ್ನದವರೆಗೂ ಕೊಡ್ತೀವಿ, ಖಾಲಿ ಆಗೋವರೆಗೂ ಕೊಡ್ತೀವಿ ಸರ್, ಆಮೇಲೆ ಸ್ಟಾಪ್ ಮಾಡ್ತೀವಿ ಸರ್. ಎಷ್ಟೊಂದು ಹೌದು ಸರ್, ಬರ್ತಾರೆ ಸರ್, ಪಾಪ ಅವ್ರಿಗೂ ತೊಂದರೆ ಆಗದಂಗೆ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ.
ರಕ್ಷಕ ಎಲ್ಲೋ ಒಂದು ಕಡೆ ಇದನ್ನೇ ನಂಬಿಕೊಂಡು ಭಕ್ತಾದಿಗಳಿರ್ತಾರೆ. ಅದಕ್ಕೋಸ್ಕರ ನಾವು ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ. ಇವತ್ತಂತೂ ನಾವು ಅಂದರೆ ಅನ್ನ ಸಾಂಬಾರು ಮಜ್ಜಿಗೆ ಇದೆಲ್ಲ ಕೊಡೋದ್ರ ಬದಲು ಒಂದು ಪೊಂಗಲನ್ನು ಕೊಡೋದು ಅಥವಾ ಒಂದು ಪಲಾವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂದರೆ ಇದನ್ನೇ ನಂಬಿಕೊಂಡು ಹೊಟ್ಟೆನೋ ತುಂಬಿಸ್ಕೊಳ್ಳಿಕ್ಕೆ ಭಕ್ತಾದಿಗಳು ಬರ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ದೇವರಾಜ್ ಅವರು ಅದು ಮತ್ತೆ ಅವರ ಒಂದು ಕಮಿಟಿಯವರೊಟ್ಟಿಗೆ ಮಾತಾಡಿಕೊಂಡು ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಗ್ಯಾಸ್ ಸಂಪೂರ್ಣವಾಗಿ ಸ್ಥಗಿತಗೊಂಡ್ರೆ ನಾವು ಸೌದೆ ಒಲೆಗಳ ಮೂಲಕವೋ ಅಥವಾ ಮತ್ತೆ ಇನ್ಯಾವುದೋ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿನ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡೇ ಮಾಡ್ತೇವೆ ಅನ್ನೋ ಒಂದು ರೀತಿ ಪಣ ತೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಆದಷ್ಟು ಬೇಗ ಯುದ್ಧವ ನಿಲ್ಲಿ ಅಂತ ದೇವರಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ರಕ್ಷತ್. ಥ್ಯಾಂಕ್ ಯು ಸುಮನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.